ರಾಹುಲ್ ಅವರೇ, ಹೊರಗೆ ಬರ್ತಾ ಇರೋ ನಿಮ್ ಕಣ್ಣೀರೇ ನೋರ್ಸ್ಕೊಂಡ್ರು. ನಿಮ್ ಮನ್ಸಲ್ಲಿರೋ ನೋವು ಮಾತ್ರ ನನಗ್ ಕಾಣಿಸ್ತಿದ್ದೆ ರಾಹುಲ್ ಅವ್ರೆ. ನಿಮ್ಮನ್ನ ಯಾರು ನಂಬಿದ್ರು ನಂಬದೇ ಇದ್ರು ನನಗ್ ನಂಬಿಕೆ ಇದೆ ರಾಹುಲ್ ಅವ್ರೆ. ಯಾಕಂದ್ರೆ ನಿಮ್ ಬಗ್ಗೆ ನನಗ್ ಗೊತ್ತಿರೋ ಅಷ್ಟು ಇನ್ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಾನೇ ನಿಮ್ ಸರ್ಸು ಆಗಿರೋದ್ರಿಂದ. ನೀವ್ ಯಾವ ತಪ್ಪು ಮಾಡಲ್ಲ ರಾಹುಲ್ ಅವರೇ. ಕನ್ಸಲ್ಲಿ ಕೂಡ ನೀವ್ ಯಾವ ತಪ್ಪನ್ನು ಮಾಡಲ್ಲ. ಅದ್ ನಂಗೆ ಗೊತ್ತು. ಅಷ್ಟಕ್ಕೂ ಆ ಗೆಸ್ಟ್ ಹೌಸ್ ಅಲ್ಲಿ ಏನು ನಡೆದಿರಲ್ಲ ರಾಹುಲ್ ಅವರೇ. ಇದೆಲ್ಲ ಪ್ರೀತಿ ಮಾಡಿರೋ ಕುತಂತ್ರ. ನಿನಗೆ ಹೇಗೆ ಗೊತ್ತು? ಆದ್ರೂ ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಗೊತ್ತಾಗದೆ ಹೇಗಿರುತ್ತೆ ರಾಹುಲ್ ಅವರೇ? ಮೊದ್ಲಿಂದಾನು ನಮ್ಮ ಮಧ್ಯೆ ದೂರ ಜಾಸ್ತಿ ಮಾಡ್ಬೇಕು ಅಂತ ನೋಡ್ತಿರೋದು ಆ ಪ್ರೀತಿ. ಅದಕ್ಕೆ ಸಿಕ್ಕ ಪ್ರತಿ ಅವಕಾಶನೂ ಹೀಗೆಲ್ಲ ಉಪಯೋಗಿಸ್ಕೊತಿದ್ದಾಳೆ. ಪ್ರೀತಿ ಮಾಡ್ತಿರೋ ಕುತಂತ್ರ ನಾಟಕನ ಸಾಕ್ಷಿಗಳ ಸಮೇತ ನಾನ್ ಗೊತ್ತಾಗೋ ಹಾಗೆ ಮಾಡ್ತೀನಿ. ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೋಸ್ಕರ ಇದೆಲ್ಲ ಅವಳು ಮಾಡಿರೋ ಪಿತೂರಿ ಅಂತ ಎಲ್ರ ಮುಂದೆನೂ ನಿರೂಪಿಸ್ತೀನಿ. ನಿಮ್ಮನ್ನ ನಾನೇ ಪಡ್ಕೋತೀನಿ ರೀ. ನಿಮ್ಮನ್ನ ನಂಬಿಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ನಾನೇ ಸರ್ಸು ಅಂತ ನಿಮಗ್ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಕನಿಷ್ಠ ಅವಳು ಮೋಸ ಗೊತ್ತಾದ್ಮೇಲಾದ್ರೂ ನಾನೇ ನಿಮ್ ಸರ್ಸು ಅಂತ ನಂಬಿ ರಾಹುಲ್ ಅವರೇ. ನಂಗಷ್ಟೇ ಸಾಕು. ಎಲ್ಲ ಪರ್ಫೆಕ್ಟಾಗಿ ವರ್ಕೌಟ್ ಆಗುತ್ತೆ ಅಂದ್ಕೊಂಡ್ರೆ ಮಧ್ಯದಲ್ಲಿ ಇವಳು ಚಾಲೆಂಜಸ್ ಯಾಕೆ? ಇವಳು ಸರ್ಸು ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಲೈಫ್ನ ಸ್ಪಾಯ್ಲ್ ಮಾಡೋದಂದ್ರೇನು? ಇಲ್ಲ, ಇವಳನ್ನು ಹೀಗೆ ಬಿಡಲೇಬಾರ್ದು. ಮದುವೆವರೆಗೂ ಅಂದ್ಕೊಂಡೆ, ಆದರೆ ಎಂಗೇಜ್ಮೆಂಟ್ ಆದ ತಕ್ಷಣವೇ ಇವಳನ್ನು ಹೊರಗಡೆ ಹಾಕಬೇಕು. ಅಲ್ಲಿವರೆಗೂ ನನಗೆ ಮನಃಶಾಂತಿ ಇರೋದಿಲ್ಲ. ಹೇಳು ಜ್ಯೋತಿ. ಮೇಡಮ್, ಈಗ ವಾಗ್ದೇವಿಯವ್ರ ಮನೆಗೆ ಬಂದೆ. ಹಾ, ನಿನ್ಮೇಲೆ ಯಾರಿಗೂ ಅನುಮಾನ ಬರಲಿಲ್ಲ ಅಲ್ವಾ? ಇಲ್ಲ ಮೇಡಮ್, ಸುಳ್ಳು ಹೇಳಿ ನಂಬಿಸ್ದೆ. ವೆರಿ ಗುಡ್. ಸರ್ಸು ಅಲ್ಲೇ ಇದ್ದಾಳಾ? ಇಲ್ಲ ಮೇಡಮ್, ಹೊರಗಡೆ ಹೋಗಿರೋ ಹಾಗಿದೆ. ಓಕೆ, ಆದಷ್ಟು ಬೇಗ ಅಲ್ಲಿರೋದು ಸರಸುನೋ ಭಾಷಿಣಿನೋ ಅಂತ ಕಂಡಿಡಿ.
ಭಾಷಿಣಿ ಆದ್ರೆ ಬಿಟ್ಬಿಡು, ಆದ್ರೆ ಸರ್ಸು ಅಂತ ಕನ್ಫರ್ಮ್ ಆದ್ರೆ ಮಾತ್ರ ಒಂದು ಕ್ಷಣ ಕೂಡ ನೋಡ್ದೆ ಸಾಯಿಸ್ಬಿಡು. ಸರಿ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಓಕೆ, ಬಾಯ್ ಮೇಡಮ್. ಯಾಕೆ ಡ್ಯಾಡ್ ಡಲ್ ಆಗಿದ್ದೀರಾ? ಇವತ್ತು ರಾಹುಲ್ ಪ್ರೀತಿ ಎಂಗೇಜ್ಮೆಂಟ್ ಅಂತ ಮರ್ತು ಹೋಗಿದ್ದೀರಾ? ನೀವು ಈ ಥರ ಡಲ್ ಆಗಿದ್ದೀರ ಅಂತ ನೋಡಿದ್ರೆ ಮೇಡಮ್ ಕ್ಲಾಸ್ ತಗೋತಾರೇನೋ? ತಗೊಳ್ಳಿ ಬಿಡೋ, ಮಾಡ್ತಿರೋ ಪ್ರತಿ ಕೆಲಸನೂ ಒಳ್ಳೇದು ಅಂತ ನಿಮ್ಮ ಮೇಡಮ್ಗೆ ಅಲ್ಲ ಅಂತ ಕೋಪದಲ್ಲಿ ಹೇಳೋದು ನನಗೆ ಅಭ್ಯಾಸನೇ ಅಲ್ವಾ? ರಾಹುಲ್ ಅದೃಷ್ಟನೋ ಹಣೆ ಬರಹನೋ, ಸರ್ಸುನ ಬಿಟ್ರೆ ಬೇರೆ ಯಾರನ್ನು ಹೆಂಡತಿಯಾಗಿ ಊಹಿಸದೇ ಇರೋನು, ಒಪ್ಕೊಳ್ದೇ ಇರೋನು ಇವಾಗ ಪ್ರೀತಿನ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿನ ತಂದ್ಕೊಂಡಿದ್ದಾನೆ. ಏನು ಸಾವಿರ ಸುಳ್ಳು ಹೇಳಿ ಮದ್ವೆ ಮಾಡು ಅನ್ನೋದನ್ನ ಓಲ್ಡ್ ಪ್ರಾವರ್ಬ್, ಪೂರ್ ಕಾಮಿಡಿ ಅನ್ಕೊಂಡಿದ್ದೆ. ಆದ್ರೆ ಕಣ್ಮುಂದೆ ಇದೆಲ್ಲ ಆಗ್ತಿರ್ಬೇಕಾದ್ರೆ ನಂಗೆ ನಂಬಕ್ ಆಗ್ತಿಲ್ಲ ಪ್ರೀತಿ. ಥ್ಯಾಂಕ್ಸ್ ವನಜಕ್ಕ. ರಾಹುಲ್ ಜೊತೆ ನಿನ್ನ ಎಂಗೇಜ್ಮೆಂಟ್ ನಡೆಯೋದು ಕರೆಕ್ಟ್ ಆಗಿದ್ 3ನೇ ಸಲ. ಈ ಸಲ ಆದ್ರೂ ಮದ್ವೆ ಆಗುತ್ತೋ ಇಲ್ಲ ರೆಗ್ಯುಲರ್ ಹಾಗೆ ಪೋಸ್ಟ್ಪೋನ್ ಆಗುತ್ತಾ ನೋಡ್ಬೇಕು. ಈ ಸರಿ ಮದುವೆನೇ ಬಿಟ್ರೆ ಪೋಸ್ಟ್ಪೋನ್ ಇಲ್ಲ. ಎಂತ ಅಪಶಕುನದ ಮಾತುಗಳು ಯಾಕೆ ವನಜಕ್ಕ? ಅಂದ್ರೆ ಪಾಸ್ಟ್ ನ ಫ್ಯೂಚರ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಅಗತ್ಯ ಇಲ್ಲ. ಪ್ರೀತಿ, ನಿಮ್ ಪೇರೆಂಟ್ಸ್ ಬಂದ್ರು, ಬನ್ನಿ. ಡ್ಯಾಡ್ ಅವ್ರು ಬಂದ್ರು ಅನ್ಸುತ್ತೆ, ಹೋಗೋಣ ಬನ್ನಿ. ಹಾಯ್ ಮಮ್ಮಿ. ಹಾಯ್. ಹಾಯ್ ಡ್ಯಾಡ್. ಹಾಯ್ ಅಮ್ಮ. ಬನ್ನಿ ಒಳಗೋಗೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಹಾಯ್ ನಮಸ್ಕಾರ. ಕಾಂತಿ. ನಮಸ್ತೆ. ಹಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀವಿ. ನೀವಿಬ್ರೇನೋ ಬಂದ್ರಿ, ಆದ್ರೆ ಅಭಿ ಎಲ್ಲಿ? ಇಲ್ಲಮ್ಮ, ಬಿಸ್ನೆಸ್ ವಿಷಯದ ಮೇಲೆ 1 ವೀಕ್ ಹಿಂದೆನೆ ಇಂಡಿಯಾಗೆ ಬಂದ್ಬಿಟ್ಟ ಅವನು. ಓ, ಆಲ್ರೆಡಿ ಬಂದ್ಬಿಟ್ಟಿದಾನ? ಏನ್ ಪ್ರೀತಿ, ಅಭಿ ಬಂದ ವಿಷಯ ನೀನ್ ಯಾಕೆ ಹೇಳಿಲ್ಲ? ಅಂದ್ರೆ ನನಗ್ ಕೂಡ ಈಗಲೇ ಗೊತ್ತಾಗಿದ್ದ ಆಂಟಿ. ಪರವಾಗಿಲ್ಲ ಬಿಡು ಪ್ರೀತಿ, ನಿಮಗೆಲ್ಲ ವಿಷಯ ಏನು ಅನ್ನೋದು ಗೊತ್ತೇ ಇರುತ್ತೆ. ಆದ ತಪ್ಪನ್ನ ಸರಿಪಡಿಸ್ಬೇಕಿದೆ. ಈ ಮದುವೆ ನಡೀಲೇಬೇಕಾಗಿದೆ. ಅದು ನಿಮಗೂ ಗೊತ್ತಿದೆ ಅನ್ಕೊಳ್ತೀನಿ. ಎಲ್ಲ ನಿಮ್ ದೊಡ್ಡತನ ವಾಗ್ದೇವಿ ಅವರೇ. ಒಂದ್ ಹೆಣ್ಣಿನ ಜೀವಕ್ಕೋಸ್ಕರ ಇಷ್ಟೊಂದು ಆಲೋಚನೆ ಮಾಡೋದು ಕೇವಲ ನಿಮ್ಮಿಂದಾನೇ ಸಾಧ್ಯ. ನಾನು ಹೇಳಿದ್ನಲ್ಲ, ಯಾವತ್ತೂ ನಡಿಬೇಕಾಗಿದೆ ಮದುವೆ. ಇವತ್ತು ಇಂಥ ಅಸಹಾಯಕ ಪರಿಸ್ಥಿತಿ ನಡೀತಾ ಇದೆ. ಪರಿಸ್ಥಿತಿಗಳು ಹೇಗೆ ಇದ್ರು ಪದ್ಧತಿಗಳಲ್ಲಿ, ಏರ್ಪಾಡುಗಳಲ್ಲಿ ಬದಲಾವಣೆ ಮಾಡೋದು ಸರಿ ಇರೋಲ್ಲ ಅಲ್ವಾ? ಕೇಳ್ತಿದ್ದೀನಿ ಅಂತ ಬೇರೆ ತರ ಅನ್ಕೋಬೇಡಿ ವಾಗ್ದೇವಿ ಅವರೇ.
ಸರಸುನ ಅಷ್ಟೊಂದು ಲವ್ ಮಾಡಿದ ರಾಹುಲ್ ನಮ್ಮ ಮಗಳನ್ನ ಮದ್ವೆ ಮಾಡ್ಕೊಂಡು ಹೇಗ್ ನೋಡ್ಕೊಂತಾನೋ ಅಂತ ನಮ್ಗೆ ಸ್ವಲ್ಪ ಡೌಟ್ ಇದೆ. ಪ್ರೀತಿನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗೆ 100% ಇದೆ. ಎಲ್ಲ ನೀವು ಅಂದ್ಕೊಂಡ ಹಾಗೆ ಆದ್ರೆ ಹೆಣ್ಣಿನ ತಂದೆ ತಾಯಿಯಾಗಿ ನಮ್ಗಿದಕ್ಕಿಂತ ಇನ್ನೇನ್ ಬೇಕು? ಏನಂತೀಯ ಪ್ರಿಯಾ? ಹೌದು ರೀ. ಜ್ಯೋತಿ, ಜ್ಯೋತಿ, ಆ ಸ್ಯಾರೀಸ್ ತಗೊಂಡ್ ಬಾ. ಪ್ರೀತಿ ಬಾಯ್ಲಿ. ಎಂಗೇಜ್ಮೆಂಟ್ಗೋಸ್ಕರ ನಿನಗೋಸ್ಕರ ಸ್ಪೆಷಲ್ ಆಗಿ ತರಿಸಿರೋ ಸೀರೆ ತಗೋ. ಥ್ಯಾಂಕ್ ಯು ಆಂಟಿ. ಆಂಟಿ, ಇದೇನು 2 ಸ್ಯಾರೀಸ್ ಒಂದೇ ಕಲರಲ್ಲಿ ಯಾಕಿದೆ? ಇದೆರಡು ನನ್ಗೆನಾ? ನೋ ಇಲ್ಲ ಪ್ರೀತಿ, ನಾನು ಸಪರೇಟಾಗಿ ಪ್ಯಾಕ್ ಮಾಡಿ ಅಂತ ಹೇಳಿದೆ. ಎರಡನ್ನೂ ಒಂದೇ ಕವರಲ್ಲಿ ಪ್ಯಾಕ್ ಮಾಡಿದ್ದಾರೆ ಅನ್ಸುತ್ತೆ. ಇಷ್ಟು ಸಪ್ರೇಟ್ ಆಗಿ ಸ್ಪೆಷಲ್ ಅಂದ್ರೆ ಯಾರಿಗೆ ವಾಗ್ದೇವಿ ಅವರೇ? ವನಜ, ಮೇಡಮ್ ನನಗೋಸ್ಕರನಾ? ಭಾಷಣಿನ ಕರ್ಕೊಂಡ್ ಬಾ. ಸರಿ ಮೇಡಮ್. ಗೆಸ್ಟ್ ಹೌಸ್ ಹತ್ರ CCTV ಫುಟೇಜ್ ನೋಡ್ಬೇಕು. ಫೋಟೋಸ್ ತೆಗ್ದವರು ಪ್ರೀತಿ ಕಡೆಯವ್ರೆ ಅಂತ ನಿರೂಪಿಸ್ಬೇಕು ಅಂತ ಅನ್ಕೊಂಡ್ರೆ ಅಲ್ಲಿರೋ CC ಕ್ಯಾಮ್ರಾ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಯ್ತು. ರಾಹುಲ್ ಅವರೇನೋ ಕಣ್ಮುಂದೆ ಇರೋ ನಿಜಾನ ಸುಳ್ಳು ಅಂತ ನನ್ನನ್ನ ದೂರ ಮಾಡ್ತಿದ್ದಾರೆ. ಈ ದೂರ ಶಾಶ್ವತ ಆಗೋದಕ್ಕೆ ಪ್ರೀತಿ ತಂದೆ ತಾಯಿ ಕೂಡ ಬಂದಿದ್ದಾರೆ. ಹೀಗ್ ಮೌನವಾಗಿರ್ಬೇಡಿ ನವ್ಯಮ್ಮ. ಈಗೇನ್ ಮಾಡ್ಬೇಕು? ಈ ಮದ್ವೆನ ಹೇಗ್ ತಡಿಬೇಕು ಅಂತ ಹೇಳಿ. ನನ್ ಕಣ್ಣಲ್ಲಿರೋ ಪ್ರೀತಿ ರಾಹುಲ್ ಅವ್ರ ಮನ್ಸಿಗೆ ತಾಕ್ತಿದೆ. ಆದ್ರೆ ಆ ಪ್ರೀತಿಗಿಂತ ಸರ್ಸು ಬದುಕಿಲ್ಲ ಅನ್ನೋ ನಂಬಿಕೆನೆ ಇಬ್ರ ಮಧ್ಯೆ ಅಡ್ಗೋಡೆ ಆಗ್ಬಿಟ್ಟಿದ್ಯಮ್ಮ. ಆ ಅಡ್ಡಗೋಡೆನ ದೂರ ಮಾಡೋದು ಖಂಡಿತ ನಿಜ ಸರ್ಸು. ಈ ಎಂಗೇಜ್ಮೆಂಟು ನಿಲ್ಬೇಕು ಅಂದ್ರೆ ಪ್ರೀತಿ ಕುತಂತ್ರನ ಪ್ರೂವ್ ಮಾಡೋದಕ್ಕಿಂತ ನೀನು ಅಣ್ಣನ್ಗೆ ಹತ್ರ ಆಗೋದೇ ಮುಖ್ಯ. ನೀನೇ ಸರ್ಸು ಅಂತ ಅಣ್ಣ ನಂಬಿದ್ರೆ ಈ ಮದ್ವೆ ನಿಲ್ಲೋದೇ ಅಲ್ಲ. ಪ್ರೀತಿಗೆ ಈ ಮನೇಲಿರೋ ಅರ್ಹತೆನೇ ಇಲ್ದಿರೋ ಹಾಗಾಗುತ್ತೆ. ಆದ್ರೆ ಹೇಗೆ ನವ್ಯಮ್ಮ? ನೀವೇ ನೋಡ್ತಿದ್ದೀರಲ್ಲ, ಏನ್ ಮಾಡಿದ್ರು ನಿಮ್ಮ ಅಣ್ಣ ಬದ್ಲಾಗ್ತಾನೆ ಇಲ್ಲ. ನನ್ ಮಾತನ್ನು ನಂಬ್ತಿಲ್ಲ. ನಂಬಿಸ್ಬೇಕು ಸರ್ಸು, ನಮಗ್ ಬೇರೆ ದಾರಿ ಇಲ್ಲ. ಇಷ್ಟು ದಿನ ನೀನನ್ ಹೇಗ್ ನಂಬಿದ್ನೋ, ನೀನೇ ಸರ್ಸು ಅಂತ ಅನ್ಕೊಂಡು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ನೋ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಭಾಷಿಣಿ. ಸೂಪರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಗ್ರೇಟ್ ಫ್ಯೂಚರ್. ಇಲ್ಲಿ ನೀನು ಆಲ್ ದ ಬೆಸ್ಟ್ ಹೇಳ್ತಿದ್ಯಾ? ಅಲ್ಲಿ ನೋಡಿದ್ರೆ ಮೇಡಮ್ಮು ಆಸ್ಕರ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಈ ನಮ್ಮ ಮಹಾನಟಿ ಹಾಗೆ ನೋಡ್ತಿದ್ಯಾ? ಮೇಡಮ್ ಕರಿತಿದ್ದಾರೆ, ಬಾ. ನನ್ನ ಯಾಕೆ? ನಾನು ಪೋಸ್ಟ್ ಮ್ಯಾನ್. ವಿಷಯ ಹೇಳೋದನ್ನ ಬಿಟ್ರೆ ಕಾನ್ಸೆಪ್ಟ್ ಕೇಳಲ್ಲ. ಕೇಳಿ ತಿಳ್ಕೊ ಅಂತೀರಾ ಮೇಡಮ್? ಬೇಡ ಬಿಡಿ, ನಾನೇ ಬರ್ತೀನಿ.
ಸರ್. ನಮಸ್ತೆ. ಸರಸು ದೂರ ಆದ್ಮೇಲೆ ರಾಹುಲ್ ಸೈಕಲಾಜಿಕಲ್ ಆಗಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದ. ಇವತ್ತು ನಮ್ಮ ರಾಹುಲಲ್ಲಿ ಸ್ವಲ್ಪನಾದ್ರೂ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಮತ್ತೆ ನಮ್ಮ ರಾಹುಲ್ ನಮ್ಮೆಲ್ರಿಗೂ ಹತ್ರ ಆಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಭಾಷಿಣಿನೇ ಕಾರಣ. ನಮಗೂ ನಮ್ಮ ಕುಟುಂಬಕ್ಕೂ ಇಷ್ಟೆಲ್ಲ ಸಹಾಯ ಮಾಡಿರೋ ಭಾಷಿಣಿ ಇದ್ರೆ ನನಗೆಷ್ಟು ಅಭಿಮಾನ ಇದೆಯೋ ಅದರ 10 ಪಟ್ಟು ಗೌರವ ನನಗೆ ಭಾಷಿಣಿ ಮೇಲಿದೆ. ಕೊಡು ಪ್ರೀತಿ. ತಗೋಮ್ಮ. ಅಯ್ಯೋ, ನನಗೆ ಯಾಕೆ ಮೇಡಮ್? ಪ್ರೀತಿಗೆ ಸೀರೆ ತಗೊಳ್ಳೋಣ ಅಂತ ಹೋದೆ. ಯಾಕೋ ಏನೋ ಆ ಸಮಯದಲ್ಲಿ ನೀನ್ ತುಂಬಾ ನೆನಪಾದೆ. ಅದಕ್ಕೆ ನಿನಗೂ ಸೀರೆ ತಗೊಂಡು ಬಂದಿದ್ದೀನಿ. ತಗೊಳಮ್ಮ. ಅಭಿಮಾನದಿಂದ ಕೊಡ್ತಾ ಇದಾರಲ್ವಾ, ಬೇಡ ಅನ್ಬಾರ್ದು. ಈ ಪೀಳಿಯಿಂದ ಮುಕ್ತಿ ಸಿಕ್ತು ಅನ್ಕೊಂಡ್ರೆ ನನ್ನ ಜೊತೆನೆ ಸ್ಪರ್ಧೆಗೆ ಬರ್ತೀನಿ. ಮಾಡ್ತೀನಿ ನಿಂಗೆ ಸರಿಯಾಗಿ. ಆಂಟಿ, ಸೀರೆನ್ ಕೊಡೋದಷ್ಟೇ ಅಲ್ಲ, ಈ ಫಂಕ್ಷನ್ ಪೂರ್ತಿ ಭಾಷಿಣಿನೇ ಹತ್ರ ಇದ್ದು ನೋಡ್ಕೊಂತ ನೀವೇ ಹೇಳಿ ಆಂಟಿ. ಅದನ್ನ ನಾನು ಪ್ರತ್ಯೇಕವಾಗಿ ಹೇಳಬೇಕಾ? ನಮ್ಮ ಮನೆಯಲ್ಲಿ ಒಬ್ಬಳಾಗಿ ಅವಳು ಸಹಾಯ ಮಾಡ್ತೀನಿ ಇರ್ತಾಳ ಏನು? ಅಲ್ವಾ ಭಾಷಿಣಿ? ಸರಿ ಆಂಟಿ, ಇನ್ನೊಂದು ಫೇವರ್ ಆಂಟಿ. ಭಾಷಿಣಿ ಸೀರೆನ್ ತುಂಬಾ ಚೆನ್ನಾಗಿ ಉಟ್ಕೋತಾಳಲ್ವಾ? ನನಗೇನೋ ಅಷ್ಟು ಪರ್ಫೆಕ್ಟ್ ಆಗಿ ಉಟ್ಕೊಳಕ್ ಬರಲ್ಲ. ಸ್ವಲ್ಪ ಹತ್ರ ಇದ್ದು ನನಗೆ ಹೆಲ್ಪ್ ಮಾಡು ಅಂತ ಹೇಳಿ ಆಂಟಿ. ಅಷ್ಟೊಂದು ರಿಕ್ವೆಸ್ಟ್ ಮಾಡೋದು ಯಾಕೆ ಪ್ರೀತಿ? ಅಮ್ಮ ಭಾಷಿಣಿ, ಸ್ವಲ್ಪ ಹೋಗಿ ಪ್ರೀತಿಗೆ ಹೆಲ್ಪ್ ಮಾಡಮ್ಮ. ಸರಿ ಮೇಡಮ್. ಸರಿ, ಬೇಗ ಬಾ. ಓಕೆ. ಓ, ಪ್ರಿಯಾ, ತುಂಬಾ ಟಯರ್ಡ್ ಆಗಿರ್ತೀರಾ, ಹೋಗಿ ಫ್ರೆಶ್ ಅಪ್ ಆಗಿ ಹೋಗಿ. ಓಕೆ. ನನಗೇನು ಹೇಳಬೇಕು, ಏನ್ ಮಾಡಬೇಕೋ ಗೊತ್ತಾಗ್ತಾನೆ ಇಲ್ಲ ಸರ್ಸು. ಅವತ್ತು ರಾತ್ರಿ ಏನೂ ನಡೆದೇ ಇಲ್ಲ. ನಾನು ಏನು ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ ಮಾತ್ರ ಗೊತ್ತಾಗಿದೆ. ಆದ್ರೆ ಅದೇ ನಿಜ ಅಂತ ಯಾರಿಗೂ ಹೇಳೋದಕ್ಕೆ ಆಗ್ತಿಲ್ಲ. ನನ್ನ ಮೇಲೆ ಅವ್ರು ಬೆಳೆಸಿದ ರೀತಿ ಮೇಲೆ ನಮ್ಮ ಮೇಡಮ್ಗೆ ನಂಬಿಕೆ ಇಲ್ಲದೆ ಇರಬಹುದು. ಆದ್ರೆ ನೀನೇ ನನ್ನ ಲೋಕ ಅಂತ, ನೀನು ಮಾತ್ರನೇ ನನ್ನ ಪ್ರಾಣ ಅಂತ ಬದುಕ್ತಿರೋ ನನ್ನ ನೋಡ್ತಿದ್ರು ಕೂಡ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ತಪ್ಪು ನಡೆದಿದೆಯೋ ಇಲ್ವೋ ಅಂತ ತಿಳ್ಕೊಳ್ದೇನೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಇಲ್ಲ ಅಂತ ಧೈರ್ಯವಾಗಿ ಹೇಳೋ ಅವಕಾಶ ಇಲ್ಲದೆ ಇರೋ ನನಗೆ ಅನುಭವಿಸೋದನ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ನನ್ನ ಕ್ಷಮಿಸ್ಬಿಡು ಸರ್. ನಿನ್ನದ ಅಮಾಯಕತ್ವನೋ ಅಥವಾ ಮಂಡತನನೋ ಅರ್ಥ ಆಗ್ತಿಲ್ಲ ಅಣ್ಣ. ಎರಡು ನವ್ಯ, ಯಾವತ್ತಿಗೂ ವಾಪಸ್ ಬರಲ್ಲ ಅನ್ನೋ ನನ್ನ ಪ್ರೀತಿ ನನಗೋಸ್ಕರ ಬರುತ್ತೆ ಅಂತ ಅನ್ಕೊಳ್ಳೋ ಅಮಾಯಕತನ. ನನ್ನ ಹೆಂಡತಿಯಾಗಿ ಸರಸು ಬಿಟ್ರೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳ್ಕೊಳಕ್ಕಾಗದೇ ಇರೋ ಸಂಕಷ್ಟ. ಯಾರಿಗೂ ಹೇಳೋ ಅಗತ್ಯ ಇಲ್ಲ. ನಿನ್ನಲ್ಲಿರೋ ನಿಜನ ನೀನೊಬ್ನೇ ನಂಬಿದ್ರೆ ಸಾಕು.
ಯಾವ ನಿಜ? ಮನೇಲಿರೋದು ಭಾಷಿಣಿ ಅಲ್ಲ, ನಿನ್ ಸರ್ಸೂನು ನಿಜ.